ಹಾಯ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. 8 ಗಂಟೆ ಟೈಮು, ಎಲ್ಲ ಕೆಲಸ ಮುಗೀತು. ಮಾರ್ನಿಂಗ್ ಸಂಕ್ರಾಂತಿ ಹಬ್ಬ ನಿನ್ನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಕರ ಸಂಕ್ರಮಣ ನಿಮ್ಮ ಬಾಳಲ್ಲಿ ಬೆಳಕು ತರಲಿ, ಒಳ್ಳೇದಾಗಲಿ ಎಲ್ರಿಗೂ. ಎಲ್ಲ ರೆಡಿಯಾಗಾಯಿತು, ಟೆಂಪಲ್ಗೆ ಹೋಗಬೇಕು. ಪ್ರಸಾದ ಸಿಹಿ ಪೊಂಗಲ್ ಕೂಡ ಪ್ರಸಾದ ಮಾಡಿಸಿದ್ದೀವಿ. ಪ್ರಸಾದ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ, ಅಭಿಷೇಕ, ಹಾಲು ಮೊಸರು ಎಲ್ಲ ತೊಗೊಂಡಿದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ, ಸಾರಿ ಹೇಗೆ ಕಾಣ್ತಾ ಇದೆ ಕಮೆಂಟಲ್ಲಿ ಹೇಳಿ. ಹಿಂದಿನ ವ್ಲಾಗಲ್ಲಿ ಏನೇನಾಯಿತು ಏನು ಎತ್ತ ಎಲ್ಲ ನಿಮಗೆ ಗೊತ್ತು, ಎಲ್ಲ ನೋಡಿದ್ದೀರಾ. ಇದು ಅದರದೇ ಕಂಟಿನ್ಯೂಷನ್ ಪಾರ್ಟ್. ದೇವ್ರ ಸಾಮಾನು, ಅಭಿಷೇಕಕ್ಕೆ ಪ್ರತಿಯೊಂದು ಹಾಲು ಮೊಸರು ಹಾರ ಎಲ್ಲ ತಗೊಂಡು ಈಗ ಫ್ಯಾಮಿಲಿ ಸಮೇತ ಸಿಹಿ ಪೊಂಗಲ್ ಎಲ್ಲ ಇಟ್ಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದ ಕರಡಿಗೆ ಹೊರಟ್ವಿ. ನನ್ನ ರೆಗ್ಯುಲರ್ ವಿವರ್ ನಿಮ್ಮೆಲ್ರಿಗೂ ಗೊತ್ತು, ನಾಗಲಿಂಗೇಶ್ವರ ಭೋಗನಾಥೇಶ್ವರ ಟೆಂಪಲ್ ರಿಂಗ್ ರೋಡಲ್ಲಿರೋಂಥ ದೇವಸ್ಥಾನಕ್ಕೆ ಬಂದು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪ್ರಸಾದ ಎಲ್ಲ ನೈವೇದ್ಯಕ್ಕೆ ಇಟ್ಟಾಯಿದ್ದೀನಿ. ಹಿಂದಿನ ದಿನವೇ ಫೋನ್ ಮಾಡಿ ಹೇಳಿದ್ದೆ ಅಭಿಷೇಕಕ್ಕೆ ಪ್ರತಿಯೊಂದು ಚೀಟಿ ಬರ್ಕೊಂಡಿದ್ರು. ಬಂದ ತಕ್ಷಣ ಅರ್ಚನೆ ಮಾಡಿ ನಮ್ಮ ಸಹಸ್ರನಾಮಗಳನ್ನು ಅಭಿಷೇಕ ಮಾಡಿ ಕೊಟ್ಟರು. ತುಂಬ ಖುಷಿ ಆಯಿತು. ತಂದಿರೋ ಹೂವು ಹಾರ ದೇವ್ರಿಗೆ ಹಾಕಿದ್ದು ನೋಡಿ ಕಣ್ಣಂಚಲ್ಲಿ ನೀರಂತೂ ಬಂದಿದ್ದು ಗ್ಯಾರಂಟಿ. ಏಕೆಂದರೆ ಮಾಡೋದು ಪರಮಾತ್ಮನಿಗೆ ಸಲ್ಲಿ ಅಂತ. ಪರಮಾತ್ಮನ ಕಾಲದೊಳಗೂ ನಾವು ಸಮ ಇರೋದಿಲ್ಲ ಅಂಥದ್ರಲ್ಲಿ ಪಾದಕ್ಕೆ ಅರ್ಪಿಸಿದ್ರಲ್ಲ, ನಿಜಕ್ಕೂ ಸೋ ಬ್ಲೆಸ್ಸಡ್ ಡೇ. ಸೊ ನಿಜಕ್ಕೂ ಮಹಾಮಂಗಳಾರತಿ ಮಾಡಿಕೊಂಡು ಅರ್ಚನೆ ಕುಂಕುಮ ಎಲ್ಲ ಇಸ್ಕೊಂಡು ವಿಭೂತಿ ಎಲ್ಲ ಹಚ್ಕೊಂಡು, ಸೊ ನೋಡಿ ನೀವೇ ಹಾರನ ದೇವ್ರ ಪಾದಕ್ಕೆ ಹಾಕ್ತಾಯಿದ್ದಾರೆ. ಇದಕ್ಕಿಂತ ಪುಣ್ಯ ಇನ್ನೊಂದು ಏನು ಬೇಕಿದೆ ಅಲ್ವಾ? ಜನ ಅಂತೂ ಮೆಚ್ಚಿಸೋಕ್ಕಾಗೋದಿಲ್ಲ, ಭಗವಂತ ಮೆಚ್ಕೊಳ್ಳೋಂಥ ಕಾರ್ಯ ಮಾಡೋಣ. ಏನಂತೀರ? ನಮ್ಮ ಕೈಲಾದಷ್ಟು ಬದುಕಿರೋ ತನಕ 4 ಜನ ಕೈಲಿ ಒಳ್ಳೆಯದು ಅನ್ನಿಸ್ಕೊಳ್ಳೋಣ. ಕೆಟ್ಟದ್ದು ಅನ್ನಿಸ್ಕೊಳ್ಳೋಕ್ಕೆ ತುಂಬ ಈಸಿ, ಅದೇ ಒಳ್ಳೆಯದು ಅನ್ನಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡಬೇಕು. ಕುಂಬಾರನಿಗೆ ವರ್ಷ, ಆದರೆ ದೊಣ್ಣೆಗೆ ನಿಮಿಷ. ಕುಂಬಾರ ವರ್ಷವಿಡೀ ಮಣ್ಣು ತೊಗೊಂಡು ಮಡಿಕೆ ಮಾಡಿ ಒಣಗಿಸಿ ಮಾಡ್ತಾನೆ, ಬಟ್ ದೊಣ್ಣೆ ಅದನ್ನು 5 ನಿಮಿಷದಲ್ಲಿ ಹೊಡೆದಾಕತ್ತೆ. ಹಾಗೆ ಭಗವಂತ ನೆಚ್ಕೊಳ್ಳೋ ಕಾರ್ಯ ಮಾಡೋಣ ಅಂತ ಹೇಳ್ತಾ ಎಲ್ಲ ಅರ್ಚನೆ ಮಾಡಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ 5-10 ನಿಮಿಷ ಕೂತಿದ್ದು ತೀರ್ಥ ಪ್ರಸಾದ ಖಾರ ಪೊಂಗಲ್ ಮಾಡಿದರು. ಇಸ್ಕೊಂಡು ಈಗ ಬಸವಪ್ಪಗೆ ಹಣ್ಣೆಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಸಪ್ತಮಾತ್ರಕ್ಕೆ ಅಮ್ಮನ ಗುಡಿಗೆ ಬಂದು ಅಲ್ಲೂ ಕೂಡ ಮಹಾಮಂಗಳಾರತಿ ಇಸ್ಕೊಂಡು ಇನ್ನೂ ಪ್ರಸಾದ ವಿನಿಯೋಗ ಮಾಡ್ತಾನೇ ಇದ್ದಾರೆ. ಅಷ್ಟೊಂದು ಜನ ಇರಲಿಲ್ಲ, ಸ್ವಲ್ಪ ಜನ ಮಾತ್ರ ಇದ್ದರು. ಅವ್ರ ಪಾತ್ರೆಗೆ ಹಾಕೊಟ್ಟು ನಮ್ಮ ಮನೆಗೂ ಸ್ವಲ್ಪ ಸಿಹಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಹಳೆ ಮನೆ ಹತ್ರ ಫಸ್ಟ್ಗೆ ಎಳ್ಬೀರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಸಂಜೆ ಅಮ್ಮ ಮನೆಗೆ ಹೋಗೋದಿದೆ. ಇವಾಗಲೇ ಎಲ್ಲ ಎಳ್ಬೀರ್ಬಿಟ್ಟು ಅಕ್ಕಪಕ್ಕ ಎಲ್ಲ ಎಳ್ಬೀರ್ಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಚಾರು ವಿಕ್ಕಿನ ಕರ್ಕೊಂಡು ಹಳೆ ಮನೆ ಹತ್ರ ಹೋಗಿ ಎಳ್ಬೀರು ಬರಬೇಕು. ಟೆಂಪಲಿಂದ ಇವಾಗ ಬಂದ್ವಿ. ಸಿಹಿ ಪೊಂಗಲ್ ಮಾಡಿದ್ವಲ್ಲ ಅದೇ ತಿಂದ್ರಾಯಿತು ಅಂತ. ಸೊ ನಾನಿವತ್ತು ಒಪ್ಪತ್ತು ಸ್ವಲ್ಪ ಅಲ್ಲೇ ಪ್ರಸಾದ ನನಗೂ ಕೂಡ ಕೊಟ್ಟರು, ಅದನ್ನು ಕೂಡ ತಿಂದೆ. ಬನ್ನಿ ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಟ್ರೇ ಎಲ್ಲ ತೊಗೊಂಡು ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ. ತುಂಬ ಬೆಳಗ್ಗೆಯಿಂದನೇ ಅನ್ಈಸಿ ಫೀಲ್ ಆಗ್ತಾಯಿತ್ತು. ಚಳಿಲಿ ವಾಕ್ ಹೋಗಿದ್ದಕ್ಕೋ ಏನೋ ಗೊತ್ತಿಲ್ಲ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇಷ್ಟೆಲ್ಲ ಕೆಲಸ ಮಾಡಿ ಒಂದು ಲೋಟ ನೀರು ಕುಡ್ದಿರಲಿಲ್ಲ. ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದ ತಿಂದಿದ್ದಷ್ಟೇ. ಈಗ ಬೇಗ ಬೇಗ ಚಾರು ವಿಕ್ಕಿ ಎಲ್ಲರನ್ನೂ ಕರ್ಕೊಂಡು ಟ್ರೇಗೆ ವಿಳ್ಯದೆಲೆ ಅಡಿಕೆ ಬಾಳೆಹಣ್ಣು ಕಬ್ಬು ಎಲ್ಲ ಇಟ್ಕೊಂಡು ಎಲ್ಚಿ ಹಣ್ಣು ಎಲ್ಲ ಇಟ್ಕೊಂಡು ಮಾಡಿರೋಂಥ ಎಳ್ಳು ಬಾಕ್ಸ್ ಎಲ್ಲ ಇಟ್ಕೊಂಡು ಹಳೆ ಮನೆ ಹತ್ರ ಫಸ್ಟು ರೆಗ್ಯುಲರಾಗಿ ನಮ್ಮ ಮನೆ ಹತ್ರ ಯಾರ್ಯಾರಿಗೆ ಕೊಡ್ತಾಯಿದ್ವಿ ಅಲ್ಲೆಲ್ಲ ಕೊಟ್ಟು ಬರೋಣ ಅಂತ ಹೇಳಿ ಸ್ವಲ್ಪ ಎಲ್ಲನೂ ಕವರ್ಗೆಲ್ಲ ಸಾಲ್ಟೇಜ್ ಆದರೆ ಮತ್ತು ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಕವರ್ಗೆ ಹಾಕಿ ರೆಡಿ ಮಾಡಿಕೊಂಡು ಟ್ರೇಗೆಲ್ಲ ಹಾಕ್ಕೊಂಡು ಆರ್ಗನೈಸ್ ಮಾಡಿಕೊಂಡು ಮಕ್ಕಳ ಕೈಲೆಲ್ಲ ಇಡಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗ ಅಂತೂ ನಾನು ಕೊಡಲ್ಲ, ಅವಳ ಕೈಯಲ್ಲಿ ಮಾತ್ರ ಕೊಡಿಸೋ ಹಾಗೆ ಹೀಗೆ ಅಂತ ವಾದ ಒಂದು ರೆಗ್ಯುಲರಾಗಿ ಇದ್ದಿದ್ದೇನೆ. ಇದು ನಮ್ಮನೇಲಿ ಬಾಡಿಗೆಗಿರೋರ್ಗೂ ಕೂಡ ಕೊಡ್ತೀವಿ. ಆ ಪಕ್ಕದ ಸೈಡು ನಮ್ಮ ಮನೆಯೇ, ಇದು ನಮ್ಮ ಮನೆಯೇ. ಫಸ್ಟು 3 ಫ್ಲೋರ್ ಇದೆ, ಅವರಿಗೆಲ್ಲ ಕೊಟ್ಟು ನನ್ನ ಕ್ಲೋಸ್ ಫ್ರೆಂಡ್ ಸುಜಿ ಮನೆ ಹತ್ರ ಬಂದೆ, ಅಲ್ಲೂ ಕೂಡ ಕೊಡೋಣ ಅಂತ.
ಅವರಂತೂ ನನ್ನ ಮೇಲೆ ಒಂದೇ ಕಂಪ್ಲೇಂಟ್, ದಯವಿಟ್ಟು ನಂದು ವೀಡಿಯೋ ಮಾಡಬೇಡ, ಫೋಟೋ ತೆಗಿಬೇಡ, ನೀನು ಮಾತ್ರ ನೀಟಾಗಿ ರೆಡಿಯಾಗಿದೆಯಾ, ನಾನು ಗಬ್ಬು ಥರ ಇದ್ದೀನಿ, ನಾನು ರೆಡಿಯಾಗಿಲ್ಲ, ನಾನು ಸಂಜೆ ರೆಡಿ ಆಗೋದು, ನೀನು ನಂದು ಮಾತ್ರ ತೆಗಿಬೇಡ ಅಂತ. ಅವ್ರದ್ದು ದೊಡ್ಡ ಪಪ್ಪಿ ಮರಿಗಳನ್ನ ಹಾಕಿತ್ತು, ತುಂಬ ಕ್ಯೂಟಾಗಿ ಗುಂಡುಗಿತ್ತು, ನೋಡಿದ್ರೆ ಎತ್ಕೋಬೇಕು ಅಂತ ಆಸೆ ಆಗ್ತಿತ್ತು. ಬಟ್ ನನಗಂತೂ ತುಂಬಾ ಭಯ. ಅದ್ಯಾವ ಮಾಯದಲ್ಲಿ ನೋಡು, ನಂಗೆ ನೋಡಿದಲ್ಲ ಇಟ್ಕೊಂಡು ತಕೊಂಡೆ ಓ ವಿಡಿಯೋದಲ್ಲಿ ನೋಡಿದ್ರ ಬಂದರು ನನಗೆ ಯಾವ ಮಾಯದಲ್ಲಿ ತಗೊಂಡಿವಳು ನೀನು ಊಟ ನನಗೆ ಕಚ್ಚಲ್ವಾ ಬಿಟ್ಬಿಟ್ಟ ಇಲ್ಲ ಯಪ್ಪ ನೆಕ್ತಾಯ್ತ ಹಿಡ್ಕೊಂಡ್ರೆ. ಸೊ ಅವ್ರು ನೋಡಿದ್ರೆ ಬೈಕೋತಾರೆ, ಯಾಕೆ ವಿಡಿಯೋ ಹಾಕಿದ್ಯಾ ಅಂತ. ಬೈಕೊಳ್ಳಿ ಅಂತ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನನ್ನ ಮಕ್ಳ ಕೈಲೆಲ್ಲ ಎಲ್ಲಿ ಕೊಡಿಸಿ ಒಂದು 30-40 ಮನೆ ಅಕ್ಕಪಕ್ಕ ಗೊತ್ತಿರೋರಿಗೆಲ್ಲರಿಗೂ ಕೊಡಿಸಿ ಮನೆಗೆ ಬಂದು ಫ್ರೆಶ್ ಅಪ್ ಆಗೋಕ್ಕೂ ಟೈಮ್ ಸಿಗಲಿಲ್ಲ, ಮಲ್ಕೊಳ್ಳೋಕ್ಕೂ ಟೈಮ್ ಸಿಗಲಿಲ್ಲ. ಸ್ವಲ್ಪ ಪೊಂಗಲ್ ತಿಂದು ಒಂದು ಕಪ್ ಕಾಫಿ ಕುಡಿದು ರೆಡಿ ಆದೆ. ಬಂದು 1 ಗಂಟೆ ಆಗೋಯ್ತು. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಯಪ್ಪ ಸಖತ್ ತಲೆನೋವು ಬಂದ್ಬಿಟ್ಟಿದೆ, ನಿದ್ದೆ ಇಲ್ಲದೆ ಇರೋ ಕಾರಣ. ರಾತ್ರಿ ನೋಡಿದ್ರೆ ನೀವು ಎಷ್ಟೊತ್ತಾಯಿತು ಮಲ್ಕೊಂಡಿದ್ದು ಅಂತ. ಮತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ನಿದ್ರೆನೇ ಇಲ್ಲ. ಸಖತ್ ತಲೆನೋವು ಅಂದರೆ ತಲೆನೋವು. ಬಟ್ ಹೋಗಲೇಬೇಕಲ್ವ, ಬನ್ನಿ ಹೊರಡೋಣ. ಎಷ್ಟೊತ್ತಿಗೆದ್ರು, ಎಷ್ಟು ಬೇಗ ಕೆಲಸಗಳು ಮುಗಿಸಿದ್ರು, ಏನೆಲ್ಲ ಮಾಡಿದ್ರು ನಮ್ಮದು ಒಂದು ರೆಗ್ಯುಲರ್ ಟೈಮ್ ಅಷ್ಟೇ. ಹಳೆ ಮನೆ ಹತ್ರ ಎಲ್ರಿಗೂ ಕೊಟ್ಟು, ಮತ್ತು ನಾವು ಇವಾಗಿರೋ ಅಂಥ ಮನೆ ಹತ್ರ ಎಲ್ರಿಗೂ ಬೀರಿ ಇವಾಗ ನಾವು ಊರಿಗೆ ಹೊರಡೋ ಅಷ್ಟರಲ್ಲಿ 1:30 ಆಗೋಯ್ತು. ಹೋಗೋವಾಗ ಹಾಗೇ ಅಮ್ಮಂಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ನಿಮ್ಮೆಲ್ರಿಗೂ ಗೊತ್ತು, ರೆಗ್ಯುಲರಾಗಿ ನಾನು ಮೈಸೂರಲ್ಲೇ ಅವ್ರನ್ನ ಚೆಕಪ್ ಎಲ್ಲ ಮಾಡಿಸ್ತಾ ಇದ್ದಿದ್ದು. ಆ ಟ್ಯಾಬ್ಲೆಟ್ಸ್ ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಹಾಗಾಗಿ ಮುರುಗಲ್ ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಮ್ಮಂದು ಸ್ವಲ್ಪ ಏನೇನು ಖಾಲಿಯಾಗಿದೆ ಅದೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಇಸ್ಕೊಂಡು ಒಂದು ಬಾಕ್ಸ್ಗೆ ಹಾಕಿಸ್ಕೊಂಡು, ನಾವು ಇಷ್ಟು ವರ್ಷ ನಮ್ಮ ತಂದೆ ತಾಯಿ ನಮಗೆ ಇಂಥ ಒಳ್ಳೆ ಜೀವನ ರೂಪಿಸ್ಕೊಟ್ಟಿರುವಾಗ ಅವ್ರ ಕೈಲಾಗದೇ ಇರೋಂಥ ಟೈಮಲ್ಲಿ ಅವ್ರಿಗೆ ನಮ್ಮ ಕೈಲಾದಷ್ಟು ಕರ್ತವ್ಯ ಮಾಡೋದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ನಾವು ಮಾಡಬೇಕು. ಸೊ ಆನ್ ದ ವೇ ಹೋಗುವಾಗ ದೇವರಾಜ್ ಅರಸ್ ಮಾರ್ಕೆಟ್ ಹತ್ರ ನೋಡಿ ಗೈಸ್, ಹಬ್ಬ ಅಂತ ಕಂಡ್ರು ಎಷ್ಟು ಟ್ರಾಫಿಕ್. ಮೈಸೂರು ಮುಂಚೆ ಹಿಂಗಿರಲೇ ಇಲ್ಲ ನಮ್ಮ ಮೈಸೂರು. ಇವಾಗಂತೂ ಯಪ್ಪ ನೋಡಿದ್ರೆ ಇದು ನಮ್ಮ ಮೈಸೂರ ನಮ್ಮ ಬೆಂಗಳೂರ ಅಂತ ಫೀಲ್ ಆಗುತ್ತೆ, ಅಷ್ಟು ಟ್ರಾಫಿಕ್ ಆಗಿದೆ ಈ ನಡುವೆ. ನಾನು ಯಾವಾಗಲೂ ಹಸುಗಳಿಗೆ ಹೂವು ತೊಗೊಂಡು ಹೋಗ್ತೀನಿ, ನಮ್ಮ ಎತ್ತುಗಳಿಗೆ. ಸೊ ಈಗಲೂ ಅಷ್ಟೇ ದೊಡ್ಡ ಹಾರಗಳು ತೊಗೊಂಡು ಹೋಗೋಣ ಅಂತ ಹೋಗೋವಾಗ ಮಾರ್ಕೆಟ್ಗೆ ಬಂದೆ. 1,000 ಹೇಳ್ತಾರೆ ಒಂದು ಹಾರ. ಹೂವಿನ ರೇಟ್ ಅಂತೂ ಗಗನಕ್ಕೆ ಏರಿದೆ. ಹಬ್ಬ ಅಂತ ಬಾಯಿಗೆ ಬಂದು ರೇಟ್ ಹೇಳ್ತಾರೆ. ನಿಜಕ್ಕೂ ಜನ ನೋಡಿ ಗಾಬರಿ ಆಗೋಯ್ತು. ವಿಡಿಯೋ ಮಾಡ್ಕೋತಿದ್ದೀನಿ ನೋಡಿ, ಎಲ್ಲ ನನ್ನೇ ನೋಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಫೈನಲಾಗಿ 2 ದೊಡ್ಡದು ಗುಲಾಬಿ ಹೂವಿನ ಹಾರ ತೊಗೊಂಡೆ, 2,000-1,500. ಸೊ ಹೋಗೋವಾಗ ಚಾಮುಂಡೇಶ್ವರಿ ಮೆರವಣಿಗೆ ಕೂಡ ಆಗ್ತಾಯಿತ್ತು ನೋಡಿ, ತುಂಬಾ ಖುಷಿ ಆಯಿತು. ಸತೀಶ್ ಅಂತೂ ಗಾಡಿ ಓಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದರು. ಅವ್ರಿಗೆ ಕಾಲ್ ಮೇಲೆ ಕಾಲ್ ಕೂಡ ಬರ್ತಾಯಿತ್ತು. ಒಳ್ಳೆ ಸಾಂಗ್ ಬರ್ತಾಯಿತ್ತು ಕೇಳ್ಕೊಂಡು ಹೋಗ್ತಾಯಿದ್ರೆ ನನಗೆ ನಿದ್ರೆ ಬಂದಂಗೆ ಆಗ್ತಾಯಿತ್ತು. ಬೆಳಗ್ಗೆಯಿಂದ ಹಸ್ತಿದ್ದಕ್ಕೋ ಅದಕ್ಕೋ ಸ್ವಲ್ಪ ಪೊಂಗಲ್ ತಿಂದಿದ್ದಕ್ಕೋ ಅದಕ್ಕೋ ಒಂಥರ ತಲೆನೋವು ಇನ್ನೂ ಜಾಸ್ತಿ ಆಗಿಬಿಡ್ತು. ಸತೀಶ್ಗೆ ಕಾಲ್ ಮೇಲೆ ಕಾಲು. ಸೊ ಗಾಡಿನ ಸೈಡ್ಗೆ ಹಾಕಿ ಫೋನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು ದಿನದಿಂದ ಈ ಹೈವೇಲಿ ಒಂದು ವಿಡಿಯೋ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಅಷ್ಟು ಬಿಸಿಲಿಲ್ಲ ನೋಡಿ. ನಾವು ಹೊರಟಾಗ ಮನೆ ಬಿಟ್ಟಾಗ 1:30, ಹೊರಡೋ ಅಷ್ಟರಲ್ಲಿ 2 ಗಂಟೆ ಆಗ್ತಾಯಿದೆ. ನನ್ನ ಸ್ಯಾರಿ ಮ್ಯಾಚಿಂಗ್ ಕಲರ್ ಫ್ಲವರ್ಸ್ ಕೂಡ ಬಿಟ್ಟಿತ್ತು ಮೈನ್ ರೋಡಲ್ಲಿ. ಅದನ್ನು ನೋಡಿ ಇನ್ನೂ ಖುಷಿ ಆಯಿತು ನನಗೆ. ಸುಮಾರು ದಿನದ ಕನಸು ಇವತ್ತು ನೆರವೇರ್ತಲ್ಲಪ್ಪ ಅಂತ. ನಾನು ಕಾರ್ ಡ್ರೈವ್ ಮಾಡ್ತೀನಿ, ಅಷ್ಟು ದೂರ ಕೊಡಿ, ಒಂದು ವಿಡಿಯೋ ಮಾಡ್ಕೋತೀನಿ ಅಂದೆ. ಅಮ್ಮ ತಾಯಿ ಬೇಡ ತಾಯಿ ಅಂತ ರೇಗಿಸ್ತಾಯಿದ್ರು ಸತೀಶು. ಡ್ರೈವಿಂಗ್ ಕ್ಲಾಸಲ್ಲಿ ಹೋಗಿ ಡ್ರೈವಿಂಗ್ ಕಲ್ತಿದ್ದೀನಿ, ಬಟ್ ಇನ್ನೂ ನನ್ನ ಕೈಗೆ ಕಾರ್ ಕೊಡ್ತಾಯಿಲ್ಲ ಸತೀಶು. ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ ಅನಿಸುತ್ತೆ. ಹೀಗೆ ಬರ್ತಾ ಮನೆ ಬಂದಿದ್ದು ಗೊತ್ತಾಗಲೇ ಇಲ್ಲ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ, ಹಾಗಾದರೆ ನಿಜಕ್ಕೂ ನಿಜ. ಈ ಸಂಕ್ರಾಂತಿ ಹಬ್ಬದಲ್ಲಿ ಸೋನೆ ಮಳೆನ ನನ್ನ ಲೈಫ್ ಹಿಸ್ಟ್ರಿಲಿ ನಾನು ಇದೇ ಮೊದಲನೇ ಬಾರಿ ನೋಡಿರೋದು. ನೀವು ಯಾರಾದರೂ ನೋಡಿದ್ರಾ ಕಮೆಂಟಲ್ಲಿ ಹೇಳಿ. ಈ ಸಲ ನಮ್ಮ ಬೆಂಗಳೂರು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ, ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ಸಲ ಸೂರ್ಯನ ಸ್ಪರ್ಶ ಶಿವಲಿಂಗದ ಮೇಲೆ ಆಗಲೇ ಇಲ್ಲ. ಏನು ಗಂಡಾಂತರ ಕಾದಿದೆಯೋ, ನಿಜಕ್ಕೂ ಭಯ ಆಗ್ತಾಯಿತ್ತು. ನೋಡ್ತಾ ಸೋನೆ ಹನಿ ನೋಡಿ ಜಾಸ್ತಿನೇ ಆಯಿತು. ಅಮ್ಮ ಮನೆಗೆ ಬಂದ್ಬಿಟ್ವಿ.
ಬರೋಷ್ಟರಲ್ಲಿ ಎಲ್ಲರೂ ರೆಡಿ ಮಾಡ್ತಾಯಿದ್ರು. ಹಸುಗೆ, ಕರುಗೆ, ಎಮ್ಮೆಗೆ, ದನಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಕ್ಬಿಡು ಅತ್ಲಾಗಿ ಬಿಚ್ಕೊಂಡು ಹಾಕೊಂಡು ನಿಂತ್ಕೊಳ್ಳಿ. ಏನು ಪಾಪ ಇನ್ನೂ ಚಡ್ಡಿಲೇ ನಿಂತಿದ್ಯಾ? ಹಾಂ ಏನ ಇಷ್ಟೊತ್ತು ಗಂಟೆ ಆಯ್ತು ಕಣವ ಕೆಲಸಗಳು ದನ ಕರಿಂದು. 5 ಗಂಟೆ 4 ಹಸು ಕಟ್ಟುತ್ತಾರೆ ಕಣೆ. ಇವತ್ತು ಹಬ್ಬ ಅಲ್ಲ ಮಗ. ಬಸವಪ್ಪ ಏನ್ ಮಾಡ್ಬೇಕಮ್ಮ? ವಿಕ್ಕಿ ಎಲ್ಲೋದ? ಎಲ್ಲೋ ವಿಕ್ಕಿ ಎಲ್ಲೋದ? ಅಲ್ಲ ಹಸು ಹತ್ರ ಅವನೇ ಕಣ. ಬಂದ ತಕ್ಷಣ ಟ್ರೇಗೆಲ್ಲ ರೆಡಿ ಮಾಡಿ ಅವರಿಬ್ರಿಗೂ ಮುನು ನನ್ನ ತಮ್ಮನ ಜೊತೆ ಚಾರುನ ಎಳ್ಬೀರ್ ಬಾ ಅಂತ ಕಳಿಸ್ದೆ. ಇದ್ಯಾಕೆ ಮಾಡಲಿ? ಇದು ನಮ್ಮ ಅಪ್ಪ ಅಮ್ಮ, ಹೀರೋಯಿನ್ನು. ಟಿವಿ ಹಾಕೊಂಡು ಮಗ ಇದು ನಾನು, ಸೆಕೆಂಡ್ ಹೀರೋಯಿನ್. ನೋಡ ಗಡವಾಗಳು ಇಲ್ಲಿ, ವಿಕ್ಕಿದ ಗಡವಾಗಳು. ವಿಕ್ಕಿದ ಇನ್ನ ಒಂದು ಉದ್ದ ಬುದ್ಧ ಕರಡ್ ನಾನು ಹೆಂಗಿದ್ದಾನೆ ಬರ್ತಾಳೆ ಕಣ್. ನಮ್ಮ ಮನೇಲೂ ಐತೆ, ಮನೇಲಿ ಇರ್ತದ. ನಮ್ಮ ಮನೇಲೂ ಐತೆ. ಒಂದು ಫ್ಯಾಕ್ಟ್ರಿ ಇದೆ ಅದು ಕಣೆ. ಬಬ್ಬು ಅದು ಯಾರು? ಮಿರರ್ ಏನ್ ತೋರಿಸ್ತೀಯ ಬಿಡು. ಅಲ್ಲ ಇದು ಇದು ಚಾರ್ಜ್ ಇಲ್ಲ ಕಣ. ಅದು ಗೊತ್ತು ಅವಳಿಗೆ, ಗೊತ್ತಿಲ್ವೇನೋ. ಗೊತ್ತು. ಹೀರೋಯಿನ್ ಪುಷ್ಪ ಅಂತ ಬರೀ ಹಾಕ್ಸೋರು ನೋಡ ಮೇಲೆ. ಫೋಟೋ ಕಪಿ ಬಾ. ಏ ಚಾರು ಬಾ ತಗೊಂಡೋಗು. ಎಲ್ಲಾರ್ಗೂ ಕೊಡ್ಸು. ನೀನು ಹಿಂದೆಗಡೆನು ಬಿಚ್ಚಾಕಿದ್ಯಾ ಚಾರು ಅದನ್ನ? ಬೋ ಕಟ್ಟಿದ್ನ ಬೇಡ್ದಿದ್ದೀನ ಮೆತ್ಕೊಂಡು ನಿಂತ್ಕಿರ್ತೀಯ ಮುಖಕ್ಕೆ. ಇಲ್ಲಿ ಹಾ ಇಬ್ರು ನನ್ನ ಮಗಳಿಗಂತೂ ನನ್ನ ಕೊನೆ ತಮ್ಮನ ಕಂಡ್ರೆ ಸಖತ್ ಇಷ್ಟ. ನನ್ನ ತಮ್ಮನಿಗೂ ಅಷ್ಟೇ ನನ್ನ ಮಗಳಂದರೆ ಅಷ್ಟೊಂದು ತುಂಬ ಇಷ್ಟ. ಸೊ ಅವರಿಬ್ಬರು ಎಳ್ಬೀರೋಕ್ಕೆ ವರ್ಷ ಅವರಿಬ್ಬರು ಎಳ್ಬೀರೋದು. ಒಂದು ಫೋಟೋ ಕೂಡ ತೆಕ್ಕೊಂಡ್ವಿ. ಅಷ್ಟರಲ್ಲಿ ಅಮ್ಮ ಬಿಸಿ ಅಡುಗೆ ಮಾಡಿದರು. ಕಾಳು ಹುಳಿ ಮಾಡಿದರು, ರೈಸ್ ಮಾಡಿದರು, ಅವರೆಕಾಳು ಸಾಂಬಾರು ಮಾಡಿದರು. ಇನ್ನೂ ವಡೆ ಮಾಡಿರಲಿಲ್ಲ. ಬಸವಪ್ಪಂಗೆ ಪ್ರಸಾದ ಎತ್ತಿಟ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಸತೀಶ್ಗೆ ಊಟಕ್ಕೆ ಕೊಟ್ಟೆ. ಅವರು ಊಟ ಮಾಡ್ತಾಯಿದ್ರು, ಬಿಸಿ ಬಿಸಿ ಊಟ. ಅವರು ಶಿವಾರಕ್ಕೆ ಹೋಗ್ತೀನಿ, ನೀವೆಲ್ಲ ಬೇಗ ಬೇಗ ಮುಗಿಸ್ಕೊಳ್ಳಿ, ನೈಟ್ ಹೊರಡೋಣ ಅಂತ ಬರುವಾಗಲೇ ಹೇಳಿ ವಾರ್ನ್ ಮಾಡಿ ಆರ್ಡ್ರ್ ಮಾಡಿ ಕರ್ಕೊಂಬಂದಿದ್ರು. ನನಗೆ ಊಟ ಬೇಡವಾಗಿತ್ತು, ತುಂಬ ತಲೆನೋವ್ತಾಯಿತ್ತು. ಅಮ್ಮನ ಕೈಲಿ ಸ್ಟ್ರಾಂಗಾಗಿ ಒಂದು ಕಪ್ ಫಿಲ್ಟರ್ ಕಾಫಿ, ಬ್ರೂ ಅಲ್ಲ ಮಾಮೂಲಿ ಗಾಯತ್ರಿ ಕಾಫಿ ಪುಡಿ ಕಾಫಿ. ಅಮ್ಮ ಈ ಥರ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಥರ ಬಿಸಿ ಬಿಸಿ ಕಾಫಿ ಮಾಡಿಸ್ಕೊಂಡು ಕುಡಿಬೇಕು ಅಂತ ಸುಮಾರು ದಿನದ ಬಯಕೆ ಆಗಿತ್ತು ನನಗೆ. ಸೊ ಫೈನಲಿ ಬಂದು ಮಾಡಿಸ್ಕೊಂಡು ಕುತ್ಕೊಂಡು ಕುಡಿತಾ. ರೇಟು ಅಮ್ಮ? 50 ರೂಪಾಯಿ ಒಂದು ತೆಂಗಿನಕಾಯಿ ದಪ್ಪದು. ಅಲ್ಲ ಮಳೆ ನೋಡು, ಮನುಷ್ಯರು ಆಡ್ತಾರೆ, ನಾನು ಯಾಕೆ ಆಡ್ಬಾರ್ದು ಅಂತ. ಅದು ಶೆಕೆ ನೋಡು. ಏನು ಮಾಡಲಿ ಈಗ ವಿಷಲ್ ಹಾಕಿಸ್ತೀಯ? ಈಗ ಏನು ಮಾಡ್ಬೇಕು ನಾನು? ಯಾಕೆ? ಊಟ ಮಾಡು. ನಂಗೆ ಬೇಡ, ಕಾಫಿ ಕೊಡೋದಲ್ಲ. ಅಮ್ಮ ಅಂತೂ ನನ್ನ ಕೈಲಿ ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಲ್ಲೂ ದಿನ ಬೆಳಗಿಂದ ಮಾಡಿದೀಯಾ, ಹೋಗು ಮಲ್ಕೋ, ಕೈಕಾಲು ಮುಖ ತೊಳಿ, ಸೀರೆ ಬಿಚ್ಚಾಕು, ಹೋಗಿ ಮಲ್ಕೋ ಅಂತ ರೇಗ್ತಾನೆ ಇದ್ರು. ಬಟ್ ನಾನು ಸುಮ್ಮನೆ ಇರ್ತೀನ. ನೋಡಿ ನಮ್ಮ ಮನೆ ಮುಂದೆನೇ ಟ್ರೈನ್ ಹೋಗುತ್ತೆ. 2-3 ರೀಲ್ ಮಾಡ್ಕೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂತ 2 ಹೊಸದು ಹಸುಗಳು ತಂದಿದ್ದ ಅಪ್ಪ. ಅವು ನನ್ನನ್ನು ನೋಡಿದ್ರೆ ಭಯ ಬೀಳ್ತಾಯಿತ್ತು. ನಾನು ಆ್ಯಕ್ಚುಲಿ ಅವು ನೋಡಿ ಭಯ ಬೀಳಬೇಕು, ಬಟ್ ಅವೇ ನನ್ನನ್ನು ನೋಡಿ ಭಯ ಬೀಳ್ತಾಯಿತ್ತು. ಸೊ ವೀಡಿಯೋ ಎಲ್ಲ ಮಾಡ್ಕೊಂಡು ನಿಂತ್ಕೋತಾ ಇದ್ದೆ. ಆಮೇಲೆ ಫಸ್ಟು ಒಟ್ಟಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ತೊಳೆದು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಅಮ್ಮ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ನಾನು ಬರೋಷ್ಟರಲ್ಲೇ ಎಲ್ಲ ಮಾಡಿಟ್ಟಿದ್ರು. ನಾನು ಏನು ಮಾಡಲಿ ಅಂತ ಕೇಳಿದ್ರು ಅಮ್ಮ. ಏನೂ ಇಲ್ಲ ಅಂತಾಯಿದ್ರು. ಇನ್ನೇನು ಮಾಡೋದು ಅಂತ ಹೇಳಿ ರೀಲ್ಸೇ ಮಾಡೋಕ್ಕೆ ಆಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ಪಾಪುನೂ ಇಲ್ಲ, ತಮ್ಮನ ಪಾಪು ಇದ್ದಿದ್ರೆ ಆಟ ಆಡಿಸ್ಬೋದಾಗಿತ್ತು. ಅವ್ರ ಊರಲ್ಲಿದ್ದಾರೆ.
ಸೊ ಫೈನಲಿ ಅಮ್ಮಂದು ಎಲ್ಲ ಕೆಲಸ ಮುಗೀತು. ಅಮ್ಮ ನನ್ನ ತಮ್ಮನ ಜೊತೆ ಇಬ್ಬರ ಜೊತೆನೂ ಒಂದು ರೀಲ್ ಕೂಡ ಮಾಡಿದ್ದೀನಿ. ಸೊ ಹೇಗಿದೆ ಕಮೆಂಟ್ ಮಾಡಿ. ನಾನು ಯಾವಾಗಲೂ ಹೀಗೆ ಇರೋಷ್ಟು ದಿನ ನಗಾಡ್ಕೊಂಡು ಖುಷಿಯಿಂದ ನನ್ನ ಜೊತೆಗಿರೋರ್ನು ನಗಾಡಿಸ್ಕೊಂಡು ಖುಷಿಯಿಂದ ಇರಬೇಕು ಅಂತ ಆಸೆ ಪಡ್ತೀನಿ. ನೋಡ್ತಾ ಸಂಜೆ ಆಗೋಯ್ತು. ಸೊ ಇವಾಗ ಕೈಕಾಲು ಮುಖ ರೆಡಿ ಆಗು ಅಂದರು. ನನಗಂತೂ ಮುಖ ತೊಳೆಯೋಕ್ಕೆ ಮನಸ್ಸೇ ಇರಲಿಲ್ಲ. ಸಖತ್ ತಲೆನೋವ್ತಾ ಇತ್ತು. ಮಾತ್ರೆ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿಕೊಂಡೆ. ಅಮ್ಮ ಬಿಸಿ ಆಂಬೊಡೆ ಹಾಕ್ಕೊಟ್ರು. ಹಸುಗೆ ಪ್ರಸಾದ ಎಲ್ಲ ಎತ್ತಿಟ್ರು. ಸೊ ನನಗೆ ಬಿಸಿ ಕೂತ್ಕೊಂಡು ಊಟನೂ ಮಾಡಿಲ್ಲ ಮಧ್ಯಾಹ್ನ, ಕಾಫಿ ಕುಡ್ದಿರೋದಷ್ಟೇ ಅಂತೇಳಿ ಮತ್ತೊಂದು ಲೋಟ ಕಾಫಿ ಕೊಟ್ಟು ಆಂಬೊಡೆ ಹಾಕ್ಕೊಟ್ರು. ವಡೆ ತಿಂದ್ಬಿಟ್ಟು ಹಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ಅಪ್ಪ ಹಸುಗಳಿಗೆ ದನ ಕರುಗಳಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಅಮ್ಮನ ಜೊತೆ ಮಾತಾಡ್ತಾಯಿದ್ದೆ. ನನ್ನ ಮಗಳಂತೂ ಮಾಮ ಎತ್ಕೊ ಅಂತ ಒಂದೇ ಹಠ ಮಾಡ್ತಾಳೆ. ನಾ ಸಣ್ಣ ಮಗು ಥರ ಆಡ್ತೀಯಲ್ಲ ಚಾರು ಅಂತ. ಅವಳು ಎಷ್ಟೇ ಬೆಳೆದು ದೊಡ್ಡವಳಾದರೂ ನಮ್ಮ ಮನೆಗೆ ಅವಳು ಸಣ್ಣ ಮಗುನೇ ಇನ್ನೂ. ಅಮ್ಮ ನಾನು ಇಬ್ಬರು ಹೀಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ತಂದೆ ತಾಯಿ ಯಾವತ್ತಿದ್ರೂ ದೇವ್ರ ಸಮಾನ. ನಾವೆಷ್ಟೇ ದೊಡ್ಡವರಾದರೂ ಅವ್ರ ಪ್ರೀತಿಗೆ ಸಮ ಇಲ್ಲ. ನಮ್ಮ ಮಕ್ಕಳು ಕೂಡ ಅಷ್ಟು ದೊಡ್ಡವರಾದರೂ ಕೂಡ ನಮ್ಮ ತಂದೆ ತಾಯಿಗೆ ನಾವು ಯಾವತ್ತಿದ್ರೂ ಮಕ್ಕಳೇ. ಸೊ ನಮ್ಮಮ್ಮ ನನ್ನ ಪಕ್ಕ ಬಂದು ಕೂತ್ಕೊಂಡು ಮಾತಾಡ್ತಾಯಿತ್ತು. ಚಾರು ವಿಡಿಯೋ ಮಾಡ್ತಾಯಿದ್ಲು ಅಂತ ನಿಲ್ಲಿಸೇ ಬಿಟ್ಟರು. ಜಾಸ್ತಿ ನೀರಲ್ಲಿ ನಿಂತ್ಕೊಂಬಿಡ, ಕೈ ಕಾಲು ಶೀತ ಆಗುತ್ತೆ, ಕಾಲು ನೋವು ತಲೆನೋವು ಅಂತೀಯ ಅಂತ ಬುದ್ಧಿವಾದ ಹೇಳ್ತಾಯಿದ್ರು. ತಂದೆ ತಾಯಿ ಅಂದ್ರೇ ಹಾಗೆ ಅಲ್ವಾ. ಫೋನಲ್ಲಿ ನಾವು ಎಷ್ಟೇ ಮಾತಾಡ್ಬೋದು, ಎಷ್ಟೊತ್ತು ಹರಟೆ ಹೊಡಿಬೋದು, ಎಷ್ಟೇ ವಿಡಿಯೋ ಕಾಲ್ ಮಾಡ್ಬೋದು, ಬಟ್ ಡೈರೆಕ್ಟಾಗಿ ಈ ರೀತಿ ಅಮ್ಮನ ತೊಡೆ ಮೇಲೆ ಅಮ್ಮನ ಪಕ್ಕ ಕೂತ್ಕೊಂಡು ಮಾತಾಡೋದ್ರಲ್ಲಿ ಸಿಗೋವಂಥ ಖುಷಿ ಬೇರೆ ಎಲ್ಲೂ ಇಲ್ಲ. ನನಗೆ ನಿಜ ಹೇಳಬೇಕು ಅಂದರೆ ಅಮ್ಮನಿಗಿಂತ ಅಪ್ಪ ಫೇವ್ರೆಟ್. ಸೊ ಅಮ್ಮ ಹುಷಾರು ತಪ್ಪಿದ ಮೇಲೆ ಈಗ ಚೆನ್ನಾಗಿದ್ದಾರೆ, ಅದ್ರ ಪ್ರಶ್ನೆ ಬೇರೆ. ಅಪ್ಪನಿಗಿಂತ ಅಮ್ಮ ಹೆಚ್ಚು ಹತ್ರ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅಪ್ಪ ಕೂಡ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹಸುಗಳಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲ ಒಬ್ಬರೇ ಈ ವಯಸ್ಸಲ್ಲೂ ಕೂಡ ಕೆಲಸ ಮಾಡಬೇಕಲ್ವ, ಹಂಗಂತ ಅಂದ್ಬಿಟ್ಟು ಒಂದು ತೀರಾ ವಯಸ್ಸಾಗಿದೆ ಅಂತ ಅಲ್ಲ, ಚಿಕ್ಕ ಏಜ್ಗೆ ಮದುವೆ ಆಯಿತು, ನಾವೆಲ್ಲ ಚಿಕ್ಕವರಾಗೆ ಹುಟ್ವಿ. ಸೊ ತಂದೆ ಅಂದ್ರೇ ಒಂಥರ, ತಾಯಿ ಅಂದ್ರೇ ಒಂಥರ. ಚಿಕ್ಕದ್ರಿಂದ ಮಾತೆತ್ತರೆ ಅಪ್ಪ ಅಂತ ಇದ್ವಿ. ಇವಾಗ ಅಮ್ಮ ಅಪ್ಪ ಅಂತ ಅವ್ರ ವಿಷಯ ಮಾತಾಡೋಕ್ಕೆ ಬಂದ್ರೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ನಾನು ಒಬ್ಬಳೇ ಮಗಳು. ನಿಮ್ಮೆಲ್ರಿಗೂ ಗೊತ್ತು, ನನಗೆ ತಮ್ಮಂದ್ರ ಜೊತೆ ಬೆಳೆದೆ. ಅಕ್ಕ ತಂಗಿರ ಬೆಲೆ ನಿಜಕ್ಕೂ ನಂಗೆ ಗೊತ್ತಿರಲಿಲ್ಲ. ಬಟ್ ನಿಮ್ಮೆಲ್ಲರ ಪ್ರೀತಿ ಮಾತಿಂದ ನನಗೆ ಅಕ್ಕ ತಂಗಿರ ಬೆಲೆ ಏನು, ನನಗೂ ಒಬ್ರು ಅಕ್ಕನೋ ತಂಗಿನೋ ನಿಜಕ್ಕೂ ಹಂಗೆ ಒಂದ್ಸಲಿ ಫೀಲ್ ಆಗುತ್ತೆ. ಸೊ ಅಪಾರ್ಟ್ ಫಾರ್ ದಟ್ ಎಲ್ಲ ಅಪ್ಪ ರೆಡಿ ಮಾಡ್ತಾಯಿದ್ದಾರೆ. ಹಾರ ಎಲ್ಲ ಹಾಕಿ ಏನೋ ಒಂಥರ ಈ ಹಬ್ಬ ನಮ್ಮ ರೈತರಿಗೆ ಒಂಥರ ವರ್ಷದ ಮೊದಲನೇ ಹಬ್ಬ, ಸುಗ್ಗಿ ಹಬ್ಬ. ಬೆಳೆದಿರೋ ಬೆಳೆನ ಎಲ್ಲನೂ ನೀಟಾಗಿ ಒಕ್ಕಣೆ ಮಾಡಿ ಮನೆಗೆ ತಂದು ಹಾಕ್ಕೊಂಡು ನಮ್ಮ ಬಸವಪ್ಪಗಳಿಗೆ ಒಂದಿನ ಈ ಥರ ಸಂಭ್ರಮ ಸಡಗರದಿಂದ ನೋಡ್ಕೋತಾರೆ. ಹಳ್ಳಿಗಳ ಕಡೆ ಏನು ಗೊತ್ತಾ, ಸೋಮವಾರ ಮಂಡೇ ಅಂತ ಬಂದ್ರೇ ಹಸುಗಳಿಗೆ ಆ ವಾರನ ಮೀಸಲಿಟ್ಬಿಟ್ಟಿರ್ತಾರೆ. ಅವತ್ತು ಯಾವುದೇ ರೀತಿ ಉಳೋದು, ಹಸುಗಳಿಗೆ ಕೆಲಸ ಕೊಡೋದು ಈ ರೀತಿ ಯಾವುದೂ ಮಾಡೋದೇ ಇಲ್ಲ. ಮನೇಲಿ ಅನ್ನ ಕಾಯಲ್ಲಿ ಎಲ್ಲ ಮಾಡಿ, ಪಾಯಸ ಆ ಥರದ್ದೆಲ್ಲ ಮಾಡಿ ಬಸವಪ್ಪಂಗೆ ತಿನ್ನಿಸೋದು, ಸ್ವಲ್ಪ ಪಾಯಸ ಆ ಥರದ್ದೆಲ್ಲ ಕುಡಿಸೋದು ಅದೆಲ್ಲ ಮಾಡ್ತಾರೆ. ಅನ್ನ ಅಂತಂದರೆ ಏನು KG ಗಟ್ಟಲೆ ಕೊಡೋದಿಲ್ಲ, ಒಂದು ತುತ್ತು ಅನ್ನ ಆ ಥರ ಕೊಡ್ತಾರೆ. ಸೊ ಆ ಪದ್ಧತಿ ಇನ್ನೂ ನಮ್ಮ ಮನೇಲಿ ಸಾಂಪ್ರದಾಯಿಕವಾಗಿ ನಡ್ಕೊಂಬಂದಿದೆ. ಎಲ್ಲ ಹಳ್ಳಿಗಳಲ್ಲೂ ಗೊತ್ತಿರುತ್ತೆ ನಿಮಗೆಲ್ಲ. ಆ್ಯಕ್ಚುಲಿ ಎಲ್ಲರೂ ಇದನ್ನೇ, ಯಾಕಂದರೆ ಎಲ್ಲರೂ ರೈತರ ಮಕ್ಕಳೇ, ರೈತರು ಇಲ್ಲದೆ ನಾವಿಲ್ಲ. ಇವಾಗೇನೋ ಎಲ್ಲ ಸಿಟಿಗೆ ಬಿದ್ದು ಎಲ್ಲ ಇದು ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದಕ್ಕೆ ನನ್ನ ಮಗ ಅಂತೂ ಮಮ್ಮಿ ನಾ ಕರ್ಕೊಂಡು ಹೋಗ್ತೀನಿ, ನಾನು ಕಿಚ್ಚಾಯಿಸ್ತೀನಿ, ಸಖತ್ ಹಠ ಮಾಡ್ತಾಯಿದ್ದ. ಅದಕ್ಕೆ ನಾನು ತುಂಬ ಬೆಂಕಿ ಹಾಕಿರ್ತಾರೆ ಅಲ್ಲೆಲ್ಲ ಹುಷಾರು ಅಂತ, ಯಾಕಂದರೆ ಅದು ಸ್ವಲ್ಪ ಸೆಣುತ್ತೆ ಒಂದು ಹೊಸಬ್ರಿಗೆ. ಸೊ ನನ್ನ ತಮ್ಮ ಆದರೆ ಪಳಗಿದ್ದಾನೆ, ಅಲ್ಲಿ ತನಕ ಹಿಡ್ಕೊಡ್ತೀನಿ ಬಿಡೆ ಅಕ್ಕ, ನಾನು ಜೊತೇಲಿ ಹೋಗ್ತೀನಿ ಬಿಡೆ ಅಕ್ಕ ಅಂತೆಲ್ಲ ಹೇಳ್ತಾ ಇದ್ದ. ಸೊ ನಾವು ಕೂಡ ಒಂದು ಸಣ್ಣ ಪುಟ್ಟ ರೀಲ್ಸ್ ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಈ ಹಬ್ಬ ಬಂದಾಗ ಬರೋ ಅಷ್ಟು ಖುಷಿ ನಮಗಿನ್ಯಾವ ಹಬ್ಬಕ್ಕೂ ಸಿಗುತ್ತೋ ಏನೋ ಗೊತ್ತಿಲ್ಲ. ನನಗಂತೂ ತುಂಬ ಭಯ ಆಗ್ತಾಯಿತ್ತು, ಸತೀಶ್ ಕರ್ಕೊಂಬರ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು.
ಸೊ ಕಣಿ ಆಡ್ಕೊಂಡು ಬೈಕೊಂಡು ಕೆಲಸ ಇದೆ ಹಾಗೆ ಹಿಂಗೆ ಹೋಗಬೇಕು, ನಾನು ಕರೆದಿದ್ದ ತಕ್ಷಣ ಬರಬೇಕು ಅಂತ ಆರ್ಡ್ರ್ ಮಾಡಿಕೊಂಡು ಏನೋ ಒಂದು ಕರ್ಕೊಂಡೋದ್ರಲ್ವ, ಅರ್ಧ ಗಂಟೆ 1 ಅವರ್ ಆದರೂ ಪರವಾಗಿಲ್ಲ. ಅದು ಅಪ್ಪ ಅಮ್ಮನ ಡೈರೆಕ್ಟಾಗಿ ನೋಡಿ ಮಾತಾಡಿಸಿ ಅಮ್ಮನ ಕೈ ಕಾಫಿ ಕುಡಿದು ಅಮ್ಮನ ಕೈ ಅಡುಗೆ ಊಟ ಮಾಡಿ ಏನೋ ಒಂಥರ ಸಮಾಧಾನ ಆಗುತ್ತೆ, ಎಸ್ಪೆಷಲಿ ನನಗೆ. ಸೊ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆವತ್ತಿನ ದಿನವೇ ನೈಟ್ ನಾನು ವಾಪಸ್ಸಾದೆ. ವಿಡಿಯೋ ಕೊನೆ ತನಕ ನೋಡಿ. ಈಗ ನಾವು ಹೇಳಿದ ತಕ್ಷಣ ಕರ್ಕೊಂಬಂದಿದ್ದಾರೆ, ಅವ್ರು ಹೇಳ್ದಂಗೂ ನಾವು ಕೇಳಬೇಕಲ್ವ. ಸೊ ಇದು ಹಸು ಎಲ್ಲ ಕಿಚ್ಚಾಯಿಸ್ತಾ ಇರೋದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹೋಗಲಿಲ್ಲ, ನಂಗೆ ತೀರಾ ಮರ ತಲೆನೋವ್ತಾಯಿತ್ತು. ನನ್ನ ತಮ್ಮ ವಿಡಿಯೋ ಮಾಡಿಕೊಂಡು ನನಗೆ ಕಳಿಸಿದ್ದ, ಅದನ್ನು ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಸೊ ಹೋದ ವರ್ಷ ನನ್ನ ತಮ್ಮನ ಮಿಸ್ಸಸ್ ಇದ್ದರು, ಅವ್ರ ಜೊತೆ ಹೋಗಿ ನೋಡಿ ಎಲ್ಲ ಶೇರ್ ಮಾಡಿದ್ದೆ ನಿಮಗೆ. ಐ ಥಿಂಕ್ ಹಳೆ ಸಬ್ಸ್ಕ್ರೈಬರ್ ಇದ್ದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಬಟ್ ಇವಾಗ ಅವರು ಬಾಣತನದಲ್ಲಿದ್ದಾರೆ, ಅವ್ರಿಗೂ ಕೂಡ ಪಾಪ ಆಗಿದೆ, ನಿಮಗೆಲ್ರಿಗೂ ಗೊತ್ತು. ಅವರು ಅವ್ರ ತಾಯಿ ಮನೇಲಿದ್ದಾರೆ. ಸೊ ಹಾಗಾಗಿ ನಾನು ಒಬ್ಬಳೇ ಅಮ್ಮನ ಜೊತೆ ಕೂತ್ಕೊಂಡು ಇನ್ನೇನೋ ಹೊರಟ್ಬಿಡ್ತೀವಿ 8, 8:30, 9 ಗಂಟೆಗೆ. ಅಲ್ಲಿ ತನಕ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಅಮ್ಮನ ಜೊತೆ ಆರಾಮ್ಸೆ ಕೂತ್ಕೊಂಡು ಮಾತಾಡ್ತಾಯಿದ್ದೆ. ಅಷ್ಟರಲ್ಲಿ ಎಲ್ಲನೂ ಕಿಚ್ಚಾಯಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದರು. ಅವ್ರಿಗೆಲ್ಲ ಇಳಿ ತೆಗೆದು ಕಾಲು ತೊಳೆದು ಕೈಕಾಲು ಮುಖ ತೊಳೆದು ಪೂಜೆ ಮಾಡೋಂಥದ್ದು ಪದ್ಧತಿ. ಸೊ ಚಾರು ಅಂತೂ ಫುಲ್ ಭಯ ಪಡ್ತಾಯಿದ್ಲು. ಚಪ್ಪಲ್ ಸೈಡಿಗೆ ಬಿಡೋ ಅಂತಲ್ಲ ತಾತ. ಅದು ದೀಪ ತಿರಗವ ದೇವ್ರ ಮನೆ ಇಟ್ಕೊಬತ್ತೀನಿ. ಏನೋ ಮಾಡ್ತಾವಳೆ ವಿಡಿಯೋನ, ಏನು ಮಕನ ತೊಳಿಬೇಕಾ? ಶ್ವೇತ ಮಾಡ್ಕೊಂಡು ರೋಡಲ್ಲಿ ಹಾಕ್ತಾರೆ. ಅಲ್ಲೇ ಬಡ್ಕತ್ತವಲ್ಲಪ್ಪ ಸುಮೀರ, ಅಲ್ಲ ಇದು ನಮ್ಮ ಜಾಗವನ್ನು ತಗೋ. ನಿಲ್ಸು ಒಂದು ನಿಮಿಷ. ತಲೆ ಮೇಲೆ ಮೂಸೈತೆ ಹಚ್ಚಿತಾರೇನ. ಅದು ನಿನಗೆ ನಮಸ್ಕಾರ. ಥ್ಯಾಂಕ್ ಯು. ಒಂದು ಗಾದೆನೇ ಇದೆ, ವರ್ಷವಿಡೀ ಗಾಣೆತ್ತ ಥರ ದುಡಿತೀಯಾ ಅಂತ ಹೇಳ್ತಾರೆ. ಸೊ ಅದನ್ನು ನಮ್ಮಂಥ ಮೂಕು ಪ್ರಾಣಿಗಳ್ಗೆ ಇಂಥ ಪ್ರಾಣಿಗಳನ್ನ ನೋಡಿ ಹೇಳಿರ್ತಾರೆ ಅಂತ ಅನಿಸುತ್ತೆ. ಸೊ ವರ್ಷವಿಡೀ ನಮಗೋಸ್ಕರ ದುಡಿಯೋಂಥ ಪ್ರಾಣಿಗಳಿಗೆ ವರ್ಷದಲ್ಲಿ ಒಂದು ರೀತಿ ಈ ರೀತಿ ಎಲ್ಲ ಮಾಡೋದು ನಿಜಕ್ಕೂ ತುಂಬ ಗ್ರೇಟ್ ಅಂತ ಹೇಳಬೇಕು. ಯಾಕಂದರೆ ಅವೇ ಗ್ರೇಟ್. ನಾವುಗಳೆಲ್ಲ ಏನೂ ಇಲ್ಲ, ನಾವು ದುಡಿಯೋದೆಲ್ಲ ಏನೂ ಇಲ್ಲ, ನಾವು ನೋವಾದರೆ ನೋವು ಅಂತ ಹೇಳ್ಕೊತೀವಿ ಬಾಯ್ಬಿಟ್ಟು. ಪಾಪ ಮೂಕು ಪ್ರಾಣಿಗಳಿಗೆ ಯಾರಿಗೆ ಹೇಳ್ಕೊತಾರೆ. ಸೊ ಅಮ್ಮ ಅಂತೂ ದನದ ಕೊಟ್ಟಿಗೆ ಎಲ್ಲ ಸಾರಿಸಿ ಎಲ್ಲ ಕಡೆ ರಂಗೋಲೆ ಬಿಟ್ಟು ಸ್ವಚ್ಛ ಮಾಡಿ ಪೂಜೆ ಮಾಡಿ, ಸೊ ಮಾಡಿರೋಂಥ ಅಡುಗೆನ ಫಸ್ಟ್ ನಾವು ಬಸವಪ್ಪಂಗೆ ಎಡೆ ಇಡಬೇಕಂತ ಎಲ್ಲನೂ ಎಂಜಿಲ್ ಮುಟ್ಟು ಮಾಡ್ದಾರ ಎಲ್ಲನೂ ಎತ್ತಿ ಇಟ್ಟಿದ್ರು. ಸೊ ಈಗ ಎಲ್ಲ ಪ್ರತಿ ಒಂದಕ್ಕೂ ಎಲ್ಲದಕ್ಕೂ ನೈವೇದ್ಯ ಸಮರ್ಪಣೆ ಮಾಡ್ತಾಯಿದ್ದೀವಿ. ಏನೇನು ಮಾಡಿದ್ದೀವಿ ಎಲ್ಲನೂ ಕಾಳುಳಿ, ಪಲ್ಯ, ಕೋಸಂಬರಿ, ಹಪ್ಪಳ, ವಡೆ, ಪಾಯಸ ಎಲ್ಲ ಕಿವುಚಿ ಎಲ್ಲದಕ್ಕೂ ಚೂರು ಚೂರು ತಿನ್ಸೋಂಥದ್ದು ಪದ್ಧತಿ. ಈ ಬಾಳೆಹಣ್ಣು ಎಲ್ಲರ ಮನೇಲೂ ಈ ರೀತಿ ಮಾಡ್ತಾರೆ. ಸೊ ಅನ್ನ ಸ್ವಲ್ಪ ಜಾಸ್ತಿ ಏನೂ ತಿನ್ನಿಸೋದಿಲ್ಲ, ಒಂದು ತುತ್ತಷ್ಟು ಎಲ್ಲ ಪ್ರಾಣಿಗಳಿಗೂ. ಸೊ ನಾನು ಹೇಳ್ತಾ ಇದ್ದೆ ನನಗೆ ಒಂದು ಹಾಲು ಕರಿಯೋ ಅಂಥದ್ದು ಒಂದು ವಿಡಿಯೋ ಮಾಡ್ಕೋಬೇಕು ಅಂತ. ಬಟ್ ಇದು ಟೈಮ್ 8 ಗಂಟೆ ಆಗಿಬಿಟ್ಟಿತ್ತು. ಆಲ್ರೆಡಿ ಹಾಲೆಲ್ಲ ಕರೆದು ಡೈರಿಗೆ ಹಾಕ್ಬಿಟ್ಟಿದ್ರು, ಹಾಗಾಗಿ ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನೊಟ್ಟಿಗೆ ತೆಗೀಣಂತ ತೆಗಿತಾ ಇದ್ದೆ, ತುಂಬ ದೃಷ್ಟಿಯಾಗಿತ್ತು ಅನಿಸುತ್ತೆ. ನಟ ಅಂತ ಬಂದ್ಬಿಡ್ತು ನೊಟ್ಟಿಗೆಗಳು. ಎಲ್ಲದಕ್ಕೂ ತಿನ್ಸಾದ್ಮೇಲೆ ಅಪ್ಪ ಚೂರು ನನಗೊಂಚೂರು ಪ್ರಸಾದ ಕೊಟ್ಟರು, ತಗೋ ಮಗ ತಿನ್ನು ಮಗ ಅಂತ ಹೇಳಿ. ಅದ ಬಂದು ಲಾಸ್ಟ್ ಅಂತದ್ದು ಒಂಥರ ಬೇಡ ಅಂತ ಇದ್ದಿದ್ದು. ಇವೆಲ್ಲ ತಿಂದ ದೃಷ್ಟಿ ತೆಗೆದ್ಬಿಡು, ಲಾಸ್ಟಲ್ಲಿ ದೃಷ್ಟಿ ತೆಗೆದ್ಬಿಡು. ಹಾಂ ನಂಗೊಂಚೂರು ದೃಷ್ಟಿ ತೆಗ್ದ್ಯಾ?
ಸೊ ಅಪ್ಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ರು, ಅವರು ಕೂಡ ಒಪ್ಪತ್ತಿದ್ರು, ಎಲ್ಲ ಹಸ್ಕೊಂಡಿದ್ರು. ಸೊ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ. ನಾನು ಕೂಡ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಹಸಿ ಅವರೆಕಾಯಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಎಲ್ಲ ಹಾಕಿ ಮಾಡಿದಂಥ ಸಾಂಬಾರಿಗೆ ಅಮ್ಮನಿಗೆ ನಾನು ಅಂದೆ, ಅಮ್ಮ ಮುದ್ದೆ ಮಾಡಿಕೊಡು ನನಗೆ ಅಂತ. ಇವತ್ತಂತೂ ನಾನು ಏನೂ ಕೆಲಸ ಮಾಡಿಲ್ಲ ಅಮ್ಮ ಮನೇಲಿ, ಅಮ್ಮನೇ ನನಗೆಲ್ಲ ಮಾಡಿಕೊಟ್ರು. ಸತೀಶು ಕೂಡ ಬಂದರು, ಅವರು ಕೂಡ ಬಿಸಿ ಮುದ್ದೆ ಊಟ ಮಾಡಿ ವಡೆ, ನಾನಂತೂ ಪಾಯಸ ಆಲ್ರೆಡಿ ವಡೆ ಪಾಯಸ ಕುಡಿದಿದ್ದೆ. ಸೊ ಪಾಯಸ ನಂಗೆ ಬೇಡ ಅಂತ ಹೇಳಿ ಕಾಳುಳಿ ಅಂತೂ ತುಂಬ ಚೆನ್ನಾಗಿತ್ತು, ನಾಟಿ ಸ್ಟೈಲ್. ನಾವು ಏನೇ ಮಾಡಿ ಏನೇ ಮಾಡಿದ್ರು ಅಮ್ಮನ ಕೈ ರುಚಿ ಬರೋದಿಲ್ಲ. ಏನಂತೀರಾ? ನಿಜ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಊಟ ಮಾಡಿ ಅರ್ಧ ಗಂಟೆ ಹೊರಟ್ವಿ ಎಲ್ಲರೂ. ಬಾಯ್ ಬಾಯ್, ಸಿ ಯು. ಬರೋದಾ ಅಮ್ಮ? ಅಲ್ಲಿ ಇರುವೆ ಐತೆ ವಿಕ್ಕಿ, ಬರಲಾ? ಬಾಯ್. ಹಾಂ ಮನು, ಬಾಯ್. ಅಮ್ಮನ ಮನೆಗೆ ಹೋಗುವಾಗಿರೋ ಖುಷಿ ವಾಪಸ್ ಬರುವಾಗಂತೂ ಇರೋದಿಲ್ಲ. ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಈ ಫೀಲ್ ಆಗುತ್ತೆ. ಅವತ್ತೇ ಹೋಗಿ ಅವತ್ತೇ ವಾಪಸ್ ಬರುವಾಗಂತೂ ಕರಳು ಕಿತ್ಕೊಂಬಂದಂಗೆ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ವಾಪಸ್ ಬರಲೇಬೇಕು. ನಾವು ಹೇಳ್ದಂಗೆ ಗಂಡಂದ್ರು ಕೇಳಬೇಕು ಅಂದರೆ ಗಂಡಂದ್ರು ಹೇಳ್ದಂಗೂ ನಾವು ಕೇಳಬೇಕಾಗತ್ತೆ. ಈ ಸಿಚುವೇಶನ್ಗೆ ತಕ್ಕಂಗೆ ಒಂದು ಬ್ಯೂಟಿಫುಲ್ ಮೆಲೋಡಿ, ಹಾರ್ಟ್ ಟಚಿಂಗ್ ಸಾಂಗ್ ಕೂಡ ಪ್ಲೇ ಆಗ್ತಾಯಿತ್ತು FM ಅಲ್ಲಿ. ಸೊ ನಾನು ಆ ಸಾಂಗ್ನ ಹಾಗೆ ಹಾಕಿ ವಿಡಿಯೋ ಎಡಿಟ್ ಮಾಡೋಣ ಅಂದ್ಕೊಂಡೆ, ಬಟ್ ಕಾಪಿರೈಟ್ ಕ್ಲೇಮ್ ಬರುತ್ತೆ. ನಮ್ಮ ಮನಸ್ಸಿನ ಭಾವನೆ ಗಂಡಸರಿಗೆ ಯಾಕೆ ಎಲ್ಲ ಟೈಮು ಅರ್ಥ ಆಗಲ್ಲ ಅಂತ ನಂದು ಒಂದು ಬಿಗ್ ಕ್ವೆಶನ್ ಮಾರ್ಕ್. ಈ ರೀತಿ ಸಿಚುವೇಶನ್ ನಿಮ್ಮ ಲೈಫಲ್ಲಿ ನಡೆದಿದೆಯಾ? ಪ್ಲೀಸ್ ನನಗೆ ಕಮೆಂಟ್. ರಾತ್ರಿ 11 ಗಂಟೆ, ಎಷ್ಟು ಅರ್ಥಗರ್ಭಿತವಾದ ಹಾಡಲ್ವಾ ಇದು. ಸೊ ನಿಜಕ್ಕೂ ಹಾಡು ಕೇಳಿ ಅಳು ಅಂತೂ ಇನ್ನೂ ಜಾಸ್ತಿ ಆಗೋಯ್ತು ನನಗೆ. ಇನ್ನು ಸತೀಶ್ ಮುಂದೆ ಕಣ್ಣೀರು ಹಾಕಿದ್ರೆ ಅದಕ್ಕೂ ಮಂಗಳಾರತಿ ಹಾಕ್ತಾರೆ. ಯಾಕೆ ಸುಮ್ಮನೆ ವರ್ಷಕ್ಕೊಂದು ಹಬ್ಬದಲ್ಲಿ ಅಳಬೇಕು? ಈಗ ಹೋಗೋಣ ಅಂದಿದ ತಕ್ಷಣ ಕರ್ಕೊಂಬಂದರು, ಬಾ ಹೊರಡೋಣ ಅಂದಿದ ತಕ್ಷಣ ನಾವು ಬಂದರೆ, ಇನ್ನೊಂದು ದಿನ ಹೋಗೋಣ ಅಂದಿದ ತಕ್ಷಣ ಕರ್ಕೊಂಡು ಹೋಗ್ತಾರೆ. ಸೊ ಲೈಫ್ ಈಸ್ ಆಲ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಅಷ್ಟೇ, ನಥಿಂಗ್, ಇನ್ನೇನು ಬೇರೆ ಏನಿಲ್ಲ. ನೋಡಿದ್ದು ಖುಷಿ ಆಯಿತು, ಮಾತಾಡಿಸಿದ್ದು ಖುಷಿ ಆಯಿತು ಅಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿ ಕೈಕಾಲು ಮುಖ ಎಲ್ಲ ತೊಳೆದು ಬೆಳಗ್ಗೆಯಿಂದ ನಿಜಕ್ಕೂ ಸುಸ್ತಾಗಿತ್ತು. ಯಾರೋ ಒಬ್ಬರು ನನಗೆ ಒಂದು ಕಮೆಂಟ್ ಹಾಕಿದರು, ಲಿಪ್ಸ್ಟಿಕ್ ಸುಣ್ಣ ಬಣ್ಣ ಮುಖದ ತುಂಬ ಮೆತ್ಕೊಂಡಿದ್ರೆ ಸೂಪರ್ ನೀನು, ಇಲ್ಲ ಅಂದರೆ ಅಜ್ಜಿ, ಮಿಡ್ಲ್ ಏಜ್ ಆಂಟಿ ಅಂತ. ಸೊ 2 ಮಕ್ಕಳಾದಮೇಲೆ ಆಂಟಿ ಹೌದು, ಖಂಡಿತವಾಗ್ಲೂ. ಸುಣ್ಣ ಬಣ್ಣ ಮೆತ್ಕೊಂಡಷ್ಟು ನಾನು ಬೆಳ್ಳಗೆ ಕಾಣೋದಿಲ್ಲ, ನನ್ನ ಸ್ಕಿನ್ ಇರೋದೇ ಹಾಗೇ. ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಮುಂಚೆನೇ ನಿನ್ನ ಮುಖ ಹೇಗಿದೆ, ನೀನು ಅಂದ ಚಂದ ಹೇಗಿದೆ ಅದನ್ನು ತಿಳ್ಕೊಂಡು ನೋಡಿ ಮಾಡಿ ಕಮೆಂಟ್ ಮಾಡು ಅಂತ ಕೇಳ್ಕೊತೀನಿ. 11 ಗಂಟೆ ರಾತ್ರಿ ಆಯಿತು, ಮಲ್ಕೋಬೇಕು, ಕಣ್ಣು ಎಳಿತಾಯಿತ್ತು. ಬೆಳಗ್ಗೆಯಿಂದ ಏನೇನಾಯಿತು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇದಾಗಿತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಟಾಟಾ ಬಾಯ್ ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಯಾವ ಥರ ವೀಡಿಯೋ ಬೇಕು ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು, ಬಾಯ್, ಸಿ ಯು.